ನನ್ನ ಪ್ರಕಾರ ವಿಫಲ ಆಗಿರುವಂಥದ್ದು ಪ್ರತಿಪಕ್ಷ ಆಗಿದೆ ಅಂತ. ಒಂದು ವರ್ಷದಲ್ಲಿ ಸರ್ಕಾರವನ್ನು ಮುಖ್ಯಮಂತ್ರಿ ಕಟ್ಟಿ ಹಾಕುವಂಥ ಎಲ್ಲ ಒಂದಷ್ಟು ಘಟನೆಗಳಿದ್ರೂ ಕೂಡ ಪ್ರತಿಪಕ್ಷವಾಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಲ್ಲ. ನಿಮ್ಮ ಶಾಸಕರುಗಳಿರ್ಬೋದು, ನಿಮ್ಮ ಮುಖಂಡರಿರ್ಬೋದು, ಅಂದರೆ ಎತ್ತು ಏರಿಗಿಳಿದಂದರೆ ಕೋಣ ನೀರಿಗಿಳಿತು ಏರಿಗಿಳಿತು, ಆ ರೀತಿ ಒಂದು ರೀತಿಯಲ್ಲಿ ತಾಳ ಇಲ್ಲದ ರೀತಿಯಲ್ಲಿ ಕೂಡ ಪ್ರತಿಪಕ್ಷ ನಡ್ಕೊಳ್ತಂತ ನಿಜನಾ? ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇರ್ತಕ್ಕಂಥದ್ದು ಸತ್ಯ, ಅದನ್ನು ಇಲ್ಲ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಕೆಲವರಂತೂ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಇದ್ರ ಮಧ್ಯನೂ ಸಹ ಭಾರತೀಯ ಜನತಾ ಪಾರ್ಟಿ ಒಂದು ಗಟ್ಟಿಯಾಗಿ ಏನು ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳನ್ನು ದಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ, ಬಹಿರಂಗಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಮನೇಲಿ ಕೂತಲ್ಲಿ ನಮ್ಮ ಕಾರ್ಯಕರ್ತರು ಲೋಕಸಭಾ ಚುನಾವಣೆ ಮುಗಿದ ನಂತರ ಕೂಡ ನಮ್ಮ ಹೋರಾಟಗಳು ನಿರಂತರ ನಡೀತಾ ಇದೆ. ಹಾಗೆ ನಮ್ಮ ಹೋರಾಟ ಕೇವಲ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಹೋರಾಟ ಯಾರಿಗೋ ತೇಜೋವಧೆ ಮಾಡಬೇಕು ಅಂತಲ್ಲ. ನಮ್ಮ ಹೋರಾಟ ಈ ನಾಡಿನಲ್ಲಿರ್ತಕ್ಕಂಥ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೂಲಕ ಏನು ಕೋಟಿಗಟ್ಟಲೆ ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಆ ಪರಿಶಿಷ್ಟ ಪಂಗಡಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಲೂಟಿ ಹೊಡೆಯೋದ್ರ ಮುಖೇನ, ಅದಕ್ಕೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಹಣ ವಾಪಸ್ ತರಬೇಕು. ಮತ್ತೊಂದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರುಪಯೋಗಕ್ಕೂ ಮುಖ್ಯಮಂತ್ರಿಗೆ ಏನು ಸಂಬಂಧ ಇರುವಂಥದ್ದು? ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ, ಇಬ್ಬರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ಅವ್ರು ಯಾವ ರಾಜೀನಾಮೆ ಕೊಟ್ಟರು? ಯಾವಾಗ ನಾವು BJP ನಮ್ಮ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ಮಾಡಿದ್ರು, ಇಲ್ಲಪ್ಪ ಅವ್ರು BJP ಅವ್ರು ಬಂಡ್ರಿದ್ದಾರೆ, ಅವ್ರು ಇಷ್ಟು ಸುಲಭಕ್ಕೆ ಬಿಡೋದಿಲ್ಲ, ಒತ್ತಡ ಜಾಸ್ತಿ ಆದಮೇಲೆ ನಾಗೇಂದ್ರ ಅವ್ರು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕ ನಾವು ಒಪ್ಕೊಳ್ತೇನೆ. ಯಾವಾಗ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಡೆತ್ ನೋಟ್ ಸಿಗ್ತದೆ, ಮರುದಿನ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕಾಗಿತ್ತು ಮುಖ್ಯಮಂತ್ರಿಗಳು. ಆ ಕೆಲಸವನ್ನು ಮಾಡಲಿಲ್ಲ ಮುಖ್ಯಮಂತ್ರಿಗಳು, ಮರುದಿನ ತಗೋಬೇಕಾಗಿತ್ತು. ಅದ್ರ ಬದಲು ಸ್ಕ್ಯಾಂಡಲ್ ಆಗೇ ಇಲ್ಲ, ಅಕ್ರಮ ಆಗೇ ಇಲ್ಲ, ಭ್ರಷ್ಟಾಚಾರ ಆಗೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದರು. ಮತ್ತು ಒಪ್ಕೊಂಡ್ರಲ್ಲ, ಸದನದಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಹೇಳ್ತಾರೆ ನಾಗೇಂದ್ರ ಅವರು ನಿರಪರಾಧಿ ಅಂತ ಹೇಳ್ತಾರೆ. ಇವ್ರು ಯಾರು ರೀ ಕ್ಲೀನ್ ಚಿಟ್ ಕೊಡೋದಕ್ಕೆ? ತನಿಖೆ ನಡೀತಾ ಇದೆ. ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಿಮ್ಮ ನೇತೃತ್ವದಲ್ಲಿ, ಕ್ಲೀನ್ ಚಿಟ್ ಹೆಂಗೆ ಕೊಡ್ತೀರಿ ನೀವು? ವಾಟ್ ಮೆಸೇಜ್ ಆರ್ ಟ್ರೈಂಗ್ ಟು ಗಿವ್ ಟು SIT? ಹಾಗಾದರೆ SIT ತನಿಖೆ ಅಂತ ಹೇಳ್ತೀರಿ, ನಾಗೇಂದ್ರ ನಿರಪರಾಧಿ ಅಂತ ಹೇಳ್ತಾರೆ. ವಾಲ್ಮೀಕಿ ಹೋಗಿರೋಂಥ ದುಡ್ಡು ವಾಪಸ್ ಬರ್ತಾ ಇದೆ. 38 ಕೋಟಿ ಅಷ್ಟೇ, 88 ಕೋಟಿ 88 ಕೋಟಿ ಆಗಿರುವಂಥದ್ದು, 187 ಕೋಟಿ ಏನೂ ಆಗಿಲ್ಲ. ಆಲ್ರೆಡಿ 30-35 ಕೋಟಿ ವಾಪಸ್ ಬಂದಿದೆ. ನೋಡ್ರಿ, ನಾಗೇಂದ್ರ ಅವ್ರು ಏನು ಹೇಳಿದರು? ಆತ್ಮಹತ್ಯೆ ಆದ ನಂತರದಲ್ಲಿ ಚಂದ್ರಶೇಖರ್ ಪಾಪ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಸಿಕ್ಕ ರಾಜ್ಯಾದ್ಯಂತ ಸುದ್ದಿ ಆದಮೇಲೆ, ದೇಶಾದ್ಯಂತ ಸುದ್ದಿ ಆದಮೇಲೆ ಏನು ಹೇಳೋದು ನಾಗೇಂದ್ರ ಅವರು? 48 ಗಂಟೆ ಒಳಗಡೆ ಏನು ಹಣ ಹೊರಗಡೆ ಹೋಗಿದೆ, ಅಕ್ರಮವಾಗಿ ಹೋಗಿದೆ, ಭ್ರಷ್ಟಾಚಾರ ಆಗಿದೆ, 48 ಗಂಟೆಗಳಲ್ಲಿ ತರಿಸ್ತೀನಿ ಅಂತ ಹೇಳಿದ್ರು. ಏನಾಯ್ತು ಸ್ವಾಮಿ? ಒಂದು 25-30 ಕೋಟಿ ಬಂದಿದೆ ಅಷ್ಟೇ. ಆದರೆ ಒಂದು ಹೇಳ್ತೇನೆ, ಏನು ಭ್ರಷ್ಟಾಚಾರ ಮಾಡಿ ದುಡ್ಡು ವಾಪಸ್ ಬಂದಿದೆ ಅಂದ ತಕ್ಷಣ ಆರೋಪ ಮುಕ್ತರಾಗ್ತಾರೆ? ಹಾಗಾದರೆ ಕದ್ದು ಮಾಲ್ ವಾಪಸ್ ಬಂದ ತಕ್ಷಣ ಅವ್ರು ಆರೋಪ ಮುಕ್ತರಾಗ್ತಾರ? ಕದ್ದು ಮಾಲ್ ತೆಗೆದುಕೊಂಡು ಹೆಂಡ ಖರೀದಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಯಾರು ಲೆಕ್ಕ ಕೊಡ್ತಾರೆ? ಹಾಗಾದರೆ ಅದಕ್ಕೆ ಇವತ್ತು ನೋಡಿ ದುಡ್ಡು ವಾಪಸ್ ಬಂದಿರೋದು ನಿಜ. ಸತ್ಯನಾರಾಯಣ ವರ್ಮಾ 1 ತಿಂಗಳ ಕೆಳಗೆ ರೈಡ್ ಮಾಡ್ತಾರೆ, 12 ಕೋಟಿ ಸಿಗ್ತದೆ ಅಂತೇಳಿ SIT ಅವ್ರು ಹೇಳ್ತಾರೆ. ನೆನ್ನೆ ಹೇಳ್ತಾರೆ 12 kg ಗೋಲ್ಡ್ ಸಿಕ್ಕಿದೆ ಅವ್ರ ಮನೇಲಿ ಅಂತೇಳಿ. ಅವತ್ತು ಹೋದಾಗ ಯಾಕೆ ಸಿಗಲಿಲ್ಲ? ಅದು ಗೋಲ್ಡ್ ನಿಜವಾಗ್ಲೂ ಸಿಗ್ತಾ ಅಥವಾ ಯಾರು ಹೋಗಿ ಇಟ್ಟಿದ್ದಾರ? ಅದನ್ನು ಕೂಡ ಪ್ರಶ್ನೆ ಮಾಡಬೇಕಲ್ಲ. ಹಾಗಾದರೆ ಅವತ್ತೇನು ಹಂಗಾರೆ ನೀವು ಅವತ್ತೇನು 1 ತಿಂಗಳ ಕೆಳಗೆ ಅವ್ರ ಮನೆ ರೈಡ್ ಆದಾಗ, ಆ ಸತ್ಯನಾರಾಯಣ ವರ್ಮಾ ಮನೆ ರೈಡ್ ಆದಾಗ 12 ಕೋಟಿ ಸಿಕ್ಕಿದೆ ಅಂತ ಹೇಳಿರ್ತಕ್ಕಂಥ SIT ಅವರು ಅವತ್ತೇ ಯಾಕೆ 12 ಕೋಟಿ ಗೋಲ್ಡ್ 12 kg ಗೋಲ್ಡ್ ಸಿಗಲಿಲ್ಲ ಅವತ್ತು? ಇವತ್ತು ಸಿಕ್ಕಿದೆ? ನಿಜವಾಗ್ಲೂ ಸಿಗ್ತಾ ಯಾರು ಇಟ್ಟು ಬಂದಿದ್ರು? ಹಾಗಾದರೆ ದುಡ್ಡು ವಾಪಸ್ ಬಂದಿರೋದು ಕೂಡ ಬೇರೆಯವ್ರು ಇಟ್ಟಿದ್ದಾರೆ ಅಂತ ನಿಮ್ಮ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಏನು ಅನುಮಾನ ಬಂದಿದೆ? ದುಡ್ಡು ವಾಪಸ್ ಬಂದಿರೋ 38 ದುಡ್ಡು ವಾಪಸ್ ಬಂದ್ಬಿಟ್ರೆ ಸರ್ಕಾರದ ಮೇಲೆ ಬಂದಿರತಕ್ಕಂಥ ಆರೋಪ ಮುಕ್ತರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ತಾವು ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಗೆ ಹೊಣೆ ಅಂತೇಳಿ ಹಣಕಾಸಿನ ಸಚಿವರು ಅಲ್ವಾ? ಹಾಗಾದರೆ 187 ಕೋಟಿ ತೆಲಂಗಾಣ ಹೋಗ್ಬೇಕಾದ್ರೆ ಹಣಕಾಸಿನ ಇಲಾಖೆ ಅನುಮತಿ ಇಲ್ದೇ ಹೋಗಕ್ಕೆ ಸಾಧ್ಯನಾಗಾದ್ರೆ? ಈಸ್ ನಾಟ್ ಅಕೌಂಟಬಲ್ ಫಾರ್ ದಿಸ್? ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ದು, ಮುಖ್ಯಮಂತ್ರಿಗಳು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಅವರ ಅನುಮತಿ ಇಲ್ದೇ, ಅವರ ಒಪ್ಪಿಗೆ ಇಲ್ದೇ ಇಷ್ಟು ಹಣ ಈ ಹೊರಗಡೆ. ಮೊದಲನೇದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗೋಕ್ಕೆ ಅವಕಾಶನೇ ಇಲ್ಲ. ಹಣಕಾಸಿನ ಇಲಾಖೆ ಗೊತ್ತಿಲ್ಲದೆ ಹೋಗ್ತದೆ, ಮುಖ್ಯಮಂತ್ರಿಗಳು ಗೊತ್ತಿಲ್ಲದೇ ಹಣ ಹೋಗ್ತದೆ ಅಂತ ಹೇಳಿದ್ರೆ ಮತ್ತು ಯಾರು ಜವಾಬ್ದಾರಿ ತೊಗೋಬೇಕಾಗಾದ್ರೆ ಸ್ವಾಮಿ? ಯಾರು ಜವಾಬ್ದಾರಿ ತೊಗೋಬೇಕಾಗಾದ್ರೆ? ವಿರೋಧ ಪಕ್ಷವ್ರು ತೊಗೋಬೇಕಾದ್ರೆ ಜವಾಬ್ದಾರಿನ? ಈ ಹಣ ವಾಪಸ್ ಬಂದಿರೋದ್ರಲ್ಲಿ ಏನಾದರೂ ಕೂಡ ವಿಜಯೇಂದ್ರಗೆ ಅನುಮಾನ ಇದೆಯಾ? ಅಂದರೆ ಬೇರೆಯವ್ರ ದುಡ್ಡು ಹಾಕಿ ಆ ರೀತಿ ಏನಾದರೂ ಕೂಡ ಇದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. 100ಕ್ಕೆ 100 ಅನುಮಾನ ಇದೆ. ಮೊದಲನೇ ನೀವು ಅರ್ಥ ಮಾಡ್ಕೊಳ್ಳಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೆಲಂಗಾಣ ಹೈದ್ರಾಬಾದ್ನಲ್ಲಿ ಜುಬ್ಲಿ ಹಿಲ್ಸ್ನಲ್ಲಿ ಏನು ಅಕೌಂಟ್ ತೆರೆದು ಆ ಖಾತೆಗಳಿಗೆ ಹಾಕ್ತಾರೆ,
ಆ ಕಂಪ್ನಿಗಳು ಅಸ್ತಿತ್ವದಲ್ಲೇ ಇರಲಿಲ್ಲ. ನಿಜ. ಮೊದಲನೇದು ಆ ಕಂಪ್ನಿಗೆ ಹೋದಂಥ 100 ಕೋಟಿ ಹಣ ಸಾವಿರಾರು ಜನರ ಅಕೌಂಟಿಗೆ ವರ್ಗಾವಣೆ ಆಗ್ತದೆ. ಅಲ್ಲಾಗಿರ್ತಕ್ಕಂಥ ವರ್ಗಾವಣೆ ಹಣ ಡ್ರಾ ಮಾಡ್ತಾರೆ, ಹೆಂಡ ಖರೀದಿ ಮಾಡ್ತಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆ ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲಿ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂದರೆ ಅಭಿವೃದ್ಧಿ ಮಾಡೋಕ್ಕಲ್ಲ, ಕರ್ನಾಟಕ ರಾಜ್ಯವನ್ನು ಗಾಂಧಿ ಕುಟುಂಬಕ್ಕೆ ATM ಆಗಿ ಪರಿವರ್ತನೆ ಮಾಡೋಕ್ಕೋಸ್ಕರ ಇವರು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹವಣಿಸ್ತಾ ಇರ್ತಕ್ಕಂಥದ್ದು. ಭ್ರಷ್ಟಾಚಾರ ಮಾಡಿ ಹಣವನ್ನು ಲೂಟಿ ಮಾಡಿ ದೆಹಲಿಗೆ ಅವರ ಹೈಕಮಾಂಡಿಗೆ ಕಳಿಸೋಕ್ಕೋಸ್ಕರ ಇವರು ನಮ್ಮ ರಾಜ್ಯದ ಹಣವನ್ನು ಲೂಟಿ ಮಾಡ್ತಾರೆ ಅಂತ ಆರೋಪನ ಮಾಡಿದ್ವಿ.